ಅಂದ್ರೆ ನಾನು ನೋಡಿದ್ದೀನಿ, ಸ್ವಂತ ಗಾಣದ ಎಣ್ಣೆಗಳನ್ನು ನೋಡಿದ್ದೀನಿ. ಇದಕ್ಕೆ ಮಧ್ಯದಲ್ಲಿ ಬೆಲ್ಲ ಹಾಕುವಂಥದ್ದು ಅಥವಾ ನೀವು ಹೇಳ್ದಂಗೆ ನೀರು ಹಾಕುವಂಥದ್ದು ಇದೆಲ್ಲ ನಡೀತಾ ಇದೆ. ಐ ಥಿಂಕ್ ಇದು ರಾಂಗ್ ಅಂತ ನನಗೆ ಅನ್ನಿಸ್ತಿದೆ. ಅಂದ್ರೆ ನಿಮ್ಮ ಮಾತುಗಳನ್ನ ಕೇಳಿದ ನಂತರ ಅನ್ನಿಸ್ತಿದೆ ಇದು ನಿಜವಾಗ್ಲೂ ರಾಂಗ್ ಅಂತ. ವರ್ಜಿನ್ ಎಣ್ಣೆ ದೃಷ್ಟಿನಲ್ಲಿ ಅದು ರಾಂಗ್ ಆಗ್ತದೆ. ಯಾವ ತೆಂಗಿನಕಾಯಿಯಿಂದ ತೆಂಗಿನ ಸೊಸಿ ಆಗುತ್ತೋ ಅಂತ ತೆಂಗಿನಕಾಯಿಯಿಂದ ತಯಾರಿಸೋ ಎಣ್ಣೆನ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ. ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದಾಗ ಇದರ ಎಫೆಕ್ಟ್ ಜಾಸ್ತಿ ಇರ್ತದೆ. ಎಷ್ಟು ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ದಾರೆ ಸರ್ ಜನ? 2012ರಲ್ಲಿ ಸ್ಥಾಪನೆ ಆಗಿದೆ. 1 ಎಕರೆಯ ವಿಸ್ತೀರ್ಣದಲ್ಲಿ ಒಂದು ದೊಡ್ಡದಾಗಿ ಫ್ಯಾಕ್ಟರಿ ರೆಡಿ ಆಗ್ತಾ ಇದೆ. ಈಗ ನಾನು ಬಡವ, ನಾನು ತಗೋಬಹುದಾ ಅಥವಾ ಶ್ರೀಮಂತರಿಗೆ ಮಾತ್ರನ ಇದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ. ವಾಟರ್ ಬಾಯ್ಲಿಂಗ್ ಲೆವೆಲ್ ಬಂದ್ಬಿಟ್ಟು 100 ಡಿಗ್ರಿ ಅಂತ ನಾವು ಕರಿತೀವಿ. ಅದೇ ತರ ಸೂರ್ಯಕಾಂತಿ ಎಣ್ಣೆಗೆ 180 ಡಿಗ್ರಿಗೆ ಅದು ಆವಿ ಆಗಬೇಕು ಅಂತಿದೆ. ಇವತ್ತು ಸೂರ್ಯಕಾಂತಿ ಹೆಸರಲ್ಲಿ ನಿಮ್ಮ ಮನೆಗಳಲ್ಲಿ ಎಣ್ಣೆಗಳಿದಾವಲ್ಲ, ಒಂದು ಬಾಂಡ್ಲಿಲಿ ಹಾಕಿ ಕಾಯಕ್ಕಿಡಿ 300 ಡಿಗ್ರಿಗಾದ್ರೂ ಎಣ್ಣೆ ಆವಿ ಆಗಲ್ಲ. ಅದರ ಅರ್ಥ ಅದು ಸೂರ್ಯಕಾಂತಿ ಎಣ್ಣೆ ಅಲ್ಲ. ಎಣ್ಣೆ ವಿಷವಾಗೋದ್ಕಿಂತ ಮುಂಚೆ ಆವಿಯಾಗುವ ಜಗತ್ತಿನ ಏಕೈಕ ಅಮೃತ ಅದು ವರ್ಜಿನ್ ಕೊಕೊನಟ್. 140 ಡಿಗ್ರಿಗೆ ಆವಿ ಆಗ್ಬಿಡುತ್ತೆ ಸರ್. ಬಿಸಿಯಲ್ಲಿ ಗೊತ್ತಾಗ್ದಲೇ ಹಾಗೆ ನಮ್ಮ ದೇಹದೊಳಗೆ ಅದನ್ನು ನೂಕೋದಿದೆಯಲ್ಲ, ಒಂದು ಮಹಾ ಅಪರಾಧ. ನಿಮಗೊಂದು ಮಾತು ಹೇಳ್ಬೇಕು ಅಂದರೆ, ಮೇಕಪ್ ಮಾಡಿ ಹುಡುಗಿನ ಮದುವೆ ಮಾಡಿದ್ರೆ ಆ ಮೇಕಪ್ ಒಂದಿನ ಹೋಗುತ್ತೆ ಸಂದೀಪ್. ಇವತ್ತು ಏನು ರೀಫೈನ್ಡ್ ಆಯಿಲ್ಸ್ ಅಂತ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರೆ, ಜನ ಅದನ್ನು ತಂದು ಚಪ್ಪರಿಸಿ ತಿಂತಾ ಇದ್ದಾರೆ. ನನ್ನ ಒಂದೇ ಒಂದು ಮಾತು, ಒಂದು ಸ್ಟೀಲ್ ಬಟ್ಟಲಲ್ಲಿ ಹಾಕಿ 1 ತಿಂಗಳು ಆ ಸ್ಟೀಲ್ನ ಬಟ್ಲನ್ನ ಬಳಸಕ್ಕೆ ಹೇಳಿ ಸಂದೀಪ್. ಒಂದೇ 1 ತಿಂಗಳಲ್ಲಿ ಆ ಸ್ಟೀಲ್ ಬಟ್ಲು ಬಳಸ್ದಕ್ಕೆ ಬರದೇ ಇರೋವಷ್ಟರ ಮಟ್ಟಿಗೆ ಅದು ತುಕ್ಕಿಡಿಯುತ್ತೆ. ಕೇಳಿ ನೋಡಿ ಅದರ ಹೆಣ್ಮಕ್ಳನ್ನು. ನನ್ನ ಫ್ಯಾಕ್ಟ್ರಿ ಶುರುವಾದ ಟೈಮಲ್ಲಿ ನಾವು ಸ್ಟೈನ್ಲೆಸ್ ಸ್ಟೀಲ್ ಅಂಡೆಗಳನ್ನ ತಂದಿದ್ವಿ. ಅವತ್ತಿಂದ ಇವತ್ತವರೆಗೂ ಅಂಡೆಗಳನ್ನ ತೊಳೆದಿಲ್ಲ, ಅವು ಪಳಪಳ ನೊಳಿತಾ ಇದಾವೆ. ಯಾಕೆ ಅಂತಂದ್ರೆ ಇದು ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಮಾಡಲ್ಲ. ನೀವು ತಿಂತಿರೋದು ಪರಮ ವಿಷ. 450 ರೂಪಾಯಿ ಇವತ್ತೇ ಬೀಳುತ್ತೆ ಒಂದು ಉತ್ತಮವಾಗಿರೋ ಶೇಂಗಾ ಎಣ್ಣೆನ ನೀವು ಪರ್ಚೇಸ್ ಮಾಡ್ಲಿಕ್ಕೆ. ಇನ್ನ ಈ ರಿಫೈನ್ಡ್ ಆಯಿಲ್ನ ಬ್ಯಾನ್ ಮಾಡಿದ್ರೆ ಇದು 1000 ರೂಪಾಯಿ ತನಕ ಹೋಗೋ ಸಾಧ್ಯತೆ ಇರುತ್ತೆ. ಅಂತ ದೊಡ್ಡ ಹೊಡೆತನ ಯಾರು ಮೈ ಮೇಲೆ ಹಾಕೋಣಕ್ಕೆ ರೆಡಿ ಇಲ್ಲ. ತಿನ್ನಕ್ಕೆ ಯೋಗ್ಯವಲ್ಲದೆ ಇರುವುದು ದೇಹ ಕಚ್ಚಕ್ಕೂ ಯೋಗ್ಯ ಅಲ್ಲ. ಇದೊಂದು ಪಾಯಿಂಟ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಸರ್. ಇನ್ನೊಂದು ವಿಚಾರ ಇಲ್ಲೇ ಕೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ನಿಮ್ಮ ಪಕ್ಕದಲ್ಲಿ ಎಣ್ಣೆ ಇದೆ. ಈಗ ನಾನ್ ಬಳಸುವಂತ ಎಣ್ಣೆ ಬೇರೆ ಇರ್ಬೋದು, ಅಥವಾ ನಾನು ಗಾಣಕ್ಕೆ ಹೋಗಿ ತಗೊಂಡ್ ಬರ್ತೀನಿ ಅದು ಪ್ಯೂರ್ ಆಗಿರುತ್ತೆ ಅನ್ನುವಂಥ ಒಂದು ತಲೆಯಲ್ಲಿ ಒಂದು ಇಚ್ಛಾಶಕ್ತಿಯನ್ನ ಇಟ್ಕೊಂಡು ಬಹುಶಃ ನಾನು ತಿಂತಾ ಇರುವಂತಹ ಎಣ್ಣೆ ಬೇರೆ ಇರ್ಬೋದು. ಆದ್ರೆ ಈ ವರ್ಜಿನ್ ಎಣ್ಣೆ ಅಂತ ನೀವು ಇಷ್ಟೊತ್ತು ಏನ್ ಹೇಳಿದ್ರಲ್ಲ, ನಿಮ್ಮ ಪಕ್ಕದಲ್ಲಿರುವಂತಹ ಎಣ್ಣೆ ಯಾವುದು ಸರ್? ಅದು ತೆಂಗಿನ ಎಣ್ಣೆನಾ ಅಥವಾ ತೆಂಗಿನ ಎಣ್ಣೆಯಿಂದ ತೆಗೆದ ವರ್ಜಿನ್ ಎಣ್ಣೆನಾ? ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ. ಯಾಕಂದ್ರೆ ವೀಕ್ಷಕರ ಕನ್ಫ್ಯೂಷನ್ ಆಗಬಾರ್ದು ಅಂತ. ಬಹುಶಃ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನೀವು ಕೊಟ್ರೆ ಖಂಡಿತವಾಗಿಯೂ ಡಿಸ್ಪ್ಲೇ ಮಾಡಿರ್ತೀನಿ. ಯಾರಿಗಾದ್ರೂ ಬೇಕು ಅನ್ನೋರಿಗೆ, ಇದು ಒತ್ತಾಯ ಅಲ್ಲ ಅಥವಾ ಯಾವುದೇ ಮಾರ್ಕೆಟಿಂಗ್ ಅಲ್ಲ, ಏನೂ ಅಲ್ಲ, ಬೇಕು ಅನ್ನೋರು ಅದನ್ನ ತರಿಸ್ಕೋಬಹುದಾ? ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ. ನಾವು ಮೊದಲನೇದಾಗಿ ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಇದು ಒಂದು ಪ್ರಮೋಷನಲ್ ಅಂತಂದಿದ್ರೆ ನಾನು ಕೂಡ ಇದಕ್ಕೆ ಬರ್ತಿರ್ಲಿಲ್ಲ. ಭಗವಂತ ತುಂಬಾ ಕೊಟ್ಬಿಟ್ಟಿದ್ದಾನೆ. ನನಗೆ ಈಗಿರೋರ್ಗೆ ಆರ್ಡರ್ನ ಫುಲ್ಫಿಲ್ ಮಾಡಕ್ ಆಗ್ತಿಲ್ಲ. ಹೊಸ ಕಾಂಟ್ಯಾಕ್ಟ್ ಬೇಕಂತ, ಬಟ್ ನಾಲೆಡ್ಜ್ ಇರ್ಲಿ, ಜ್ಞಾನಕ್ಕೆ ಕೊರತೆ ಇಲ್ಲ, ತಿಳ್ಕೊಳ್ಳಿ ಅಂತ. ಈಗ ಸಂದೀಪ್ ಅವರೇ, ನಾನ್ ನಿಮ್ಮನ್ನ ಕೆಲವು ಪ್ರಶ್ನೆ ಕೇಳ್ತೀನಿ. ಖಂಡಿತ ಸರ್. ಹೆಸರು ಕಾಳು ತಾವು ಕೇಳಿರ್ತೀರಿ, ತುಂಬಾ ಒಳ್ಳೇದು ಅಂತ. ಹೆಸರು ಕಾಳು ಒಳ್ಳೇದು, ಮೊಳಕೆ ಕಟ್ಟಿದ ಹೆಸರು ಕಾಳು ಒಳ್ಳೇದು? ಐ ಥಿಂಕ್ ಮೊಳಕೆ ಕಟ್ಟಿದ ಹೆಸರು ಕಾಳು. ಯಾಕೆ ಮೊಳಕೆ ಕಟ್ಟಿದ ಹೆಸರು ಕಾಳು ಒಳ್ಳೆ? ಯಾಕಂದ್ರೆ ಅದರಲ್ಲಿ ಏನೋ ಒಂದು ಉತ್ಪಾದನೆ ಆಗುತ್ತೆ, ಅದನ್ನ ನಾವು ತಿಂದಾಗ ನಮ್ಗೊಂದು ಎನರ್ಜಿ ಸಿಗುತ್ತೆ, ಅಥವಾ ಬಾಡಿಗೆ ಸೆಲ್ಸ್ ಗಳಿಗೆ ಅದು ಹೆಲ್ಪ್ ಆಗುತ್ತೆ. ವೈಜ್ಞಾನಿಕವಾಗಿ ಹೇಳ್ಬೇಕು ಅಂದ್ರೆ ಮೊಳಕೆ ಬಂದ್ರೆ ಜೀವ ಬಂತು ಅಂತ. ಜೀವ ಬಂತು ಅಂದ್ರೆ ಜೀವಸತ್ವ ಬಂತು ಅಂತ. ವಿಟಮಿನ್ಸ್ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ವೈಟಮಿನ್ಸ್ ಅಂದ್ರೆ ಜೀವಸತ್ವಗಳು. ಈ ದೇಹದ ಜೀವ ಇದೆ, ವೈಟಮಿನ್ಸ್ ಇರುವ ಆಹಾರಗಳು ಬೇಕು. ಹೆಸರು ಕಾಳು ಒಳ್ಳೇದೇ, ಆದ್ರೆ ಮೊಳಕೆ ಕಟ್ಟಿದ ಹೆಸರು ಕಾಳು ತುಂಬಾ ಒಳ್ಳೇದು. ಅದೇ ತರ ಕೊಬ್ಬರಿ ಎಣ್ಣೆ ಒಳ್ಳೇದು, ಆದ್ರೆ ವರ್ಜಿನ್ ಕೊಕೊನಟ್ ಆಯಿಲ್ ಅದಕ್ಕಿಂತ ಒಳ್ಳೇದು. ಬನ್ನಿ ಈ ನಿಮ್ಮ ವಿಶ್ಲೇಷಣೆ ಮಾಡೋಣ. ಕೊಬ್ಬರಿ ಎಣ್ಣೆ ಅಂದಾಗ ಕೊಬ್ಬರಿನ 2 ತರ ಮಾಡ್ತಾರೆ. ನಿಮ್ಮ ಕರಾವಳಿ ಭಾಗದಲ್ಲಿ ತೆಂಗಿನಕಾಯಿಯನ್ನ ಹೊಡೆದು ಬಿಸಿಲಲ್ಲಿ ಇಡ್ತಾರೆ. ನಮ್ಮಲ್ಲಿ ತೆಂಗಿನಕಾಯಿಯನ್ನ ತೆಗೆದು ಒಂದು ಹಟ್ಟದಲ್ಲಿ ಹಾಕುವಂತ ಒಂದು ಪ್ರೋಸೆಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮಲ್ಲಿ 1 ವರ್ಷದ ನಂತರ ಅದು ಕೊಬ್ಬರಿ ಆಗುತ್ತೆ, ಹೊಡೆದು ನಾವು ತೆಗಿತೀವಿ. ನಿಮ್ಮಲ್ಲಿ ಬಿಸಿಲಿಗೆ ಇಟ್ಟಾಗ ಒಂದು ಲೈಟ್ ಫಂಗಸ್ ಜನರೇಟ್ ಆಗುತ್ತೆ.
ಇರುತ್ತೆ, ಅದು ಸ್ವಲ್ಪ ಸ್ಮೆಲ್ ಇರ್ತದೆ. ಹೌದು. ಅದನ್ನ ನಂತರ ಗಾಣಕ್ಕೆ ಕಳಿಸ್ತೀವಿ. ಗಾಣಕ್ಕೆ ಕಳಿಸಿದಾಗ ಗಾಣದಲ್ಲಿ ಅದಕ್ಕೆ ಸ್ವಲ್ಪ ಪ್ರಮಾಣದ ನೀರನ್ನ ಹಾಕಿ, ಯಾಕೆ ಅಂಟಬೇಕು ಅಂತ ಕರಿತೀವಿ, ಗಾಣದಲ್ಲಿ ಅಂಟಬೇಕು. ಆ ನಂತರ ತೆಗೆಯುವ ಎಣ್ಣೆನ ಕೊಬ್ಬರಿ ಎಣ್ಣೆ ಅಂತ. ತಪ್ಪಂತಲ್ಲ, ಬಟ್ ವರ್ಜಿನ್ ಅಂತ ಪದ ಸ್ವಲ್ಪ ನೀವು ವಿಶ್ಲೇಷಣೆ ಮಾಡಬೇಕು, ವಿರೂಪಗೊಳಿಸದ ಅಂತ. ಓಕೆ, ಐ ಥಿಂಕ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಕೇಳಿದ್ದೀನಿ, ಅಂದ್ರೆ ನಾನು ನೋಡಿದ್ದೀನಿ, ಸ್ವಂತ ಗಾಣದ ಎಣ್ಣೆಗಳನ್ನು ನೋಡಿದ್ದೀನಿ. ಇದಕ್ಕೆ ಮಧ್ಯದಲ್ಲಿ ಬೆಲ್ಲ ಹಾಕುವಂಥದ್ದು ಅಥವಾ ನೀವು ಹೇಳ್ದಂಗೆ ನೀರು ಹಾಕುವಂಥದ್ದು ಇದೆಲ್ಲ ನಡೀತಾ ಇದೆ. ಐ ಥಿಂಕ್ ಇದು ರಾಂಗ್ ಅಂತ ನನಗೆ ಅನ್ನಿಸ್ತಿದೆ. ಅಂದ್ರೆ ನಿಮ್ಮ ಮಾತುಗಳನ್ನ ಕೇಳಿದ ನಂತರ ಅನ್ನಿಸ್ತಿದೆ ಇದು ನಿಜವಾಗ್ಲೂ ರಾಂಗ್ ಅಂತ. ವರ್ಜಿನ್ ಎಣ್ಣೆ ದೃಷ್ಟಿನಲ್ಲಿ ಅದು ರಾಂಗ್ ಆಗ್ತದೆ. ಓಕೆ ಓಕೆ. ವರ್ಜಿನ್ ಅನ್ನೋ ಪದ ಏಕ್ ಬಂತು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ. ವಿರೂಪಗೊಳಿಸದ ಓಕೆ. ಕನ್ನಡದಲ್ಲಿ, ಶುದ್ಧ ಕನ್ನಡದಲ್ಲಿ ಯಾಕೆ ಅಂದ್ರೆ ಅದೊಂದು ಸಂತೃಪ್ತ ಕೊಬ್ಬು. ತೆಂಗಿನ ಎಣ್ಣೆ ಬಗ್ಗೆ ನಾನು ಇನ್ನೂ ನಿಮಗೆ ಹಂತವಾಗಿ ಹೇಳ್ತಾ ಹೋಗ್ತೀನಿ. ಯಾಕೆ ಅಂತಂದ್ರೆ ನನ್ನ ಪ್ರಕಾರ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಮಗೆ 1 ಗಂಟೆ ಟೈಮ್ ಕೂಡ ಸಾಕಾಗ್ಲಿಕ್ಕಿಲ್ಲ. ಸೊ ಹಂತವಾಗಿ ತಿಳಿಯೋಣ. ನೀರ್ ಹಾಕೋದು ತಪ್ಪಾಗ್ತದೆ. ಅವ್ರು ಹೇಳ್ತಾರೆ ಅದರ ಹೀಟಿಗೆ ಅದು ಹೋಗ್ತದೆ ಅಂತ. ಹೋಗಲ್ಲ, ಬದಲಾಗಿ ಒಂದು 2-3 ತಿಂಗಳಲ್ಲಿ ಸ್ವಲ್ಪ ಲೈಟ್ ಸ್ಮೆಲ್ ಬರ್ತದೆ. ಓಕೆ ಓಕೆ. ನಿಮ್ಮ ಮಂಗಳೂರು ಕಡೆ ಏನಿದೆ ಆ ಸ್ಮೆಲ್ ನ ಜೆನೆಟಿಕಲಿ ಎಕ್ಸೆಪ್ಟ್ ಮಾಡ್ತೀರಿ. ಫಸ್ಟ್ ಆಫ್ ಆಲ್ ನೀವು ನಮ್ಮ ಘಟ್ಟದ ಮೇಲೆ ಬಂದಾಗ, ಮಂಗಳೂರು ಕಡೆ ಹೋದಾಗ ಇಡೀ ನಮ್ಮವರು ಭಯ ಪಡ್ತಿದ್ದೆ ಏನಂದ್ರೆ, ಅಪ್ಪ ಕೊಬ್ಬರೆಣ್ಣೆ ಊಟ ನಮಗೆಲ್ಲ ಹೋಟೆಲಲ್ಲಿ ಆಗಲ್ಲ, ಹೌದು. ಬಟ್ ಈಗ ಎಂಥ ದುರಂತ ಸಂಭವಿಸಿದೆ ನಿಮ್ಮ ಕರಾವಳಿಲಿ ಅಂತಂದ್ರೆ, ಕೊಬ್ಬರೆಣ್ಣೆ ಊಟವನ್ನ ಹುಡುಕಿದ್ರು ಕೂಡ ನಿಮ್ಮ ಮಂಗಳೂರಲ್ಲೇ ಸಿಗ್ತಾ ಇಲ್ಲ. ಬಿಕಾಸ್ ಈ ಸಂಗತಿ ನಿಮ್ಮ ಮಂಗಳೂರಿಗೆ ಬಂದು ಆಗೋಯ್ತು. ನಮ್ಮ ತರನೇ ಅಲ್ಲೂ ರಿಫೈನ್ಡ್ ಎಣ್ಣೆಗಳು ರಾಜ್ಯಭಾರ ನಡೀತಾ ಇದೆ. ಓಕೆ. ಸೊ ಇದು ನಮ್ಮ ಕಡೆಯವರಿಗೆ ಅಡ್ಜಸ್ಟ್ ಆಗಲ್ಲ. ವರ್ಜಿನ್ ಎಣ್ಣೆ ಅಂದ್ರೆ ಹಸಿ ತೆಂಗಿನಕಾಯಿಯಿಂದ ತೆಗಿತಕ್ಕಂಥದ್ದು. ಅದು ತೆಂಗಿನಕಾಯಿ ಕೂಡ ಯಾವ ತೆಂಗಿನಕಾಯಿಯಿಂದ ತೆಂಗಿನ ಸೊಸಿ ಆಗುತ್ತೋ ಅಂತ ತೆಂಗಿನಕಾಯಿಯಿಂದ ತಯಾರಿಸೋ ಎಣ್ಣೆನ ವರ್ಜಿನ್ ಕೊಕೊನಟ್ ಆಯಿಲ್ ಅಂತಾರೆ. ಇದರಲ್ಲಿ ಯಾವುದೇ ಕಬ್ಬಿಣದ ವಸ್ತುಗಳನ್ನ ಬಳಸಲ್ಲ. ಯಾಕೆಂದ್ರೆ ಯಾವುದಕ್ಕೂ ರಿಯಾಕ್ಟ್ ಆಗದಂತ ಒಂದು ಉತ್ಪನ್ನ ಇದ್ರೆ ಅದು ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರೀತಾರೆ. ಆ ಸ್ಟೈನ್ಲೆಸ್ ಸ್ಟೀಲ್ ಅನ್ನು ಉಪಯೋಗಿಸಿ ನೋಡಿ. ಇವತ್ತು ತೆಂಗಿನ ಸೊಸಿನ ನೆಡಬೇಕಂದ್ರೆ ಕೊಬ್ಬರಿ ನೆಡಕ್ಕಾಗಲ್ಲ, ಕಾಯಿನ ನೆಡಬೇಕು. ಅಂದ್ರೆ ಕಾಯಲ್ಲಿ ಜೀವಸತ್ವಗಳಿದಾವೆ. ಅಂತ ಹಸಿ ತೆಂಗಿನಕಾಯಿಯಿಂದ ಹೊಡೆದು ಕೇವಲ 1 ಗಂಟೆಯಲ್ಲಿ ಅದನ್ನ ಒಂದು ಸಂತೃಪ್ತ ಕೊಬ್ಬಾಗಿ ಪರಿವರ್ತಿಸುವ ಕ್ರಿಯೆಯನ್ನ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ. ಸೊ ಇದು ಕೆಡಲ್ಲ, ಎಷ್ಟು ಟ್ರೈನ್ ಆಗಲ್ಲ, ಅಂಡ್ ನಿಮ್ಮ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಸ್ಮೆಲ್ ಗೊತ್ತಾಗಲ್ಲ, ಯಾರಿಗೂ ಡಿಫರೆನ್ಸ್ ಬರಲ್ಲ. ಅಂಡ್ ಎವ್ರಿಬಡಿ ಫೀಲ್ ಇದೆಂತ ಪರಿಮಳ, ಇಂಥ ಪರಿಮಳ ಬರ್ತಿದೆ. ಸೊ ಇದು ವರ್ಜಿನ್ ಆಯಿಲ್. ಯಾಕೆಂದ್ರೆ ಇದನ್ನ ರಾ ಕನ್ಸಂಪ್ಷನ್ ಮಾಡ್ಬೇಕಾಗ್ತದೆ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದಾಗ ಇದರ ಎಫೆಕ್ಟ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಕಂಟಾಮಿನೇಷನ್ ಆಗದಾಗೆ ತಯಾರಿಸುವ ಎಣ್ಣೆ ಇದಾಗಿರೋದ್ರಿಂದ ಇದಕ್ಕೆ ವರ್ಜಿನ್ ಎಣ್ಣೆ. ತೆಂಗಿನ ಎಣ್ಣೆಗೂ ಮತ್ತೆ ಈಗ ನೀವು ಹೇಳಿರುವಂತಹ ವರ್ಜಿನ್ ಎಣ್ಣೆಗೂ ನ್ಯೂಟ್ರಿಷನ್ ವ್ಯಾಲ್ಯೂ ಅಲ್ಲಿ ಏನಾದ್ರು ವ್ಯತ್ಯಾಸಗಳು ಇರುತ್ತಾ? ವ್ಯತ್ಯಾಸ ಬರ್ತದೆ. ಯಾಕೆ ಅಂತಂದ್ರೆ ಇಲ್ಲಿ ಯಾವುದೇ ಹೀಟ್ ಜನರೇಟ್ ಆಗೋದಿಲ್ಲ ಸರ್. ಯಾವುದೇ ಹೀಟ್ ಜನರೇಟ್ ಆಗದ ಹಾಗೆ, ಯಾವುದೇ ರೀತಿಯಲ್ಲೂ ಅದನ್ನ ವಿರೂಪಗೊಳಿಸದ ಹಾಗೆ ತೆಗೆಯುವ ಎಣ್ಣೆ ಆದ್ರಿಂದ ಪೋಷಕಾಂಶಗಳ ಮಟ್ಟದಲ್ಲಿ ಇದು ಅತ್ಯಧಿಕ ದೊಡ್ಡ ಮಟ್ಟದಲ್ಲಿ. ಸಪೋಸ್ ಈಗ ನನಗೆ ಆ ಎಣ್ಣೆ ಬೇಕು ಸರ್, ವರ್ಜಿನ್ ತೆಂಗಿನ ಎಣ್ಣೆ ಬೇಕು ಅಂತ ಇದ್ರೆ ನಾನು ಹೆಂಗೆ, ಈಗ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನು ನೀವು ಕೊಡಬಹುದಾ, ನಾನು ಡಿಸ್ಪ್ಲೇ ಮಾಡಬಹುದಾ, ಅಥವಾ ಯಾರಿಗಾದ್ರೂ ಬೇಕು ಅನ್ನೋರಿಗೆ ಮಾತ್ರ ನಾನು ಹೇಳ್ತಿದ್ದೀನಿ ಅದನ್ನ ಅವ್ರ ಮನೆ ಬಾಗಿಲಿನ ತಲುಪಿಸೋ ಜವಾಬ್ದಾರಿಯನ್ನು ತಗೊಂತೀರಾ ಹೇಗೆ ಅಂತ? ಖಂಡಿತ ಮಾಡಿಸ್ಕೊಡ್ತೀನಿ. ಎಷ್ಟು ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ದಾರೆ ಸರ್ ಜನ? 2012ರಲ್ಲಿ ಸ್ಥಾಪನೆ ಆಗಿದೆ. 12 ವರ್ಷ ತುಂಬಿದೆ. ಮಧ್ಯದಲ್ಲಿ ನಾನು ಯಾವುದೋ ಒಂದು ಸಂಸ್ಥೆ ಜೊತೆ ಕೆಲಸಕ್ಕೆ ಆಚೆಗಡೆ ಹೋಗ್ಬೇಕಾಯ್ತು. ಅತಿಯಾಗಿ ಇದ್ರ ಕಡೆಗೆ ನಾನು ಗಮನ ಹರಿಸಕ್ಕಾಗ್ಲಿಲ್ಲ. ಬಟ್ ಯಾರ್ಯಾರಿಗೆ ಇದನ್ನ ಕೊಟ್ಟಿದ್ನೋ ಆ ಲಾಯಲ್ ಕನ್ಸ್ಯೂಮರ್ಸ್ ಎಷ್ಟರ ಮಟ್ಟಿಗೆ ಇದನ್ನ ಪ್ರಚಾರ ಪಡಿಸಿದ್ರು, ಎಷ್ಟರ ಮಟ್ಟಿಗೆ ಇದನ್ನ ತಗೊಂಡ್ಬಂದ್ರು ಅಂತಂದ್ರೆ ಇವತ್ತು ರಾಜ್ಯದಲ್ಲೇ ಮೊದಲನೇ ಪ್ಲೇಸಿಗೆ ಇದನ್ನ ರೀಚ್ ಆಗಿದ್ದೀವಿ. ನೆಕ್ಸ್ಟ್ ನಿಮ್ಮ ಒಂದು ಟೂರ್ ನಮ್ಮ ಫ್ಯಾಕ್ಟ್ರಿಲಿ ಆಗ್ತದೆ. 1 ಎಕರೆಯ ವಿಸ್ತೀರ್ಣದಲ್ಲಿ ಒಂದು ದೊಡ್ಡದಾಗಿ ಫ್ಯಾಕ್ಟ್ರಿ ರೆಡಿ ಆಗ್ತಾ ಇದೆ. ಆ ಫ್ಯಾಕ್ಟ್ರಿಯ ಉತ್ಪಾದನಾ ಒಂದು ರೀತಿ ಏನಿದೆ, ಒಂದು ತಿಂಗಳಲ್ಲಿ 3 ಲಕ್ಷ ಲೀಟರ್ ಆಯಿಲ್ ತೆಗೆಯುವಷ್ಟು ದೊಡ್ಡ ಮಟ್ಟದ ಘಟಕವನ್ನ ನಾವು ಆಲ್ರೆಡಿ. ಖಂಡಿತ ನಾವು ಅಲ್ಲಿಗೆ ಬರ್ತೀವಿ. ಸೊ ಅದು ಬರೋದಕ್ಕಿಂತ ಮುಂಚೆ ಯಾರಿಗಾದ್ರೂ ನಂಗೆ ವರ್ಜಿನ್ ಕೋಕೋನಟ್ ಆಯಿಲ್ ಬೇಕು ಅಂತ ಇದ್ರೆ ಇವ್ರ ನಂಬರ್ ಅನ್ನ ಕೊಟ್ಟಿರ್ತೀನಿ. ಇವ್ರ ನಂಬರ್ಗೆ ನೇರವಾಗಿ ಕರೆ ಮಾಡಿ, ಇಲ್ಲ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿದ್ರು ಪರವಾಗಿಲ್ಲ. ನಿಮ್ಮ ಮನೆ ಬಾಗಿಲು ತಲುಪಿಸೋ ಜವಾಬ್ದಾರಿಯನ್ನ ಅವ್ರು ಇಟ್ಕೊಂಡಿರ್ತಾರೆ. ಸರ್, ಇದು ತುಂಬಾ ಕಾಸ್ಟ್ಲಿ ಇರುತ್ತಾ? ಬಡವರು ತಗೋಬಹುದಾ? ಈಗ ನಾನು ಬಡವ, ನಾನು ತಗೋಬಹುದಾ, ಅಥವಾ ಶ್ರೀಮಂತರಿಗೆ ಮಾತ್ರನಾ ಇದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬಂದಿದೆ ಸರ್. ವರ್ಜಿನ್ ಕೋಕೋನಟ್ ಆಯಿಲ್ ಹಿಂದೆ ಇದೊಂದು ಮಾಫಿಯಾ ಆಗಿದ್ದಂತೂ ನಿಜ.
ನನಗೆ ತಿಳಿದಾಗ ನಾನು ಇದನ್ನು ಸ್ಟಾರ್ಟ್ ಮಾಡಿದಾಗ ಲೀಟರ್ಗೆ 3,000 4,000 ರೇಟ್ ಇದ್ದಿದ್ದು ನಿಜ ಸಂದೀಪ್. ಓಕೆ. ಆ ಸಂದರ್ಭದಲ್ಲಿ ನಾನು ತಗೊಂಡ ನಿರ್ಧಾರ ಹೇಗಿತ್ತು ಅಂತಂದ್ರೆ, ಇದು ಎಲ್ಲಿ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ತಗೊಂಡಂತ ನಾನು ಸಣ್ಣದರಿಂದನೂ ತುಂಬಾ ಚಾಲೆಂಜಿಂಗ್ ಆಗಿ ಮನೆಯಲ್ಲಿ ಬೆಳೆಸಿದ್ರು. ಪ್ರತಿಯೊಂದು ಕೆಲಸನ ನನ್ನ ಕೈಯಾರೆ ಮಾಡೋದನ್ನ ಕಲಿಸ್ಬಿಟ್ಟಿದ್ರು. ಅಂದ್ರೆ ಹೇಳಬೇಕು ಅಂತಂದ್ರೆ ಒಂದು ಮಿಷನರಿನ ರೆಡಿ ಮಾಡಬೇಕಾದ್ರೂ ಕೂಡ ಜೊತೆಲಿ ಕೂರಿಸ್ಕೊತಾ ಇದ್ರು, ಕಲಿಸ್ತಾ ಇದ್ರು. ಇದರ ಹವ್ಯಾಸ ನನಗೆ ಎಲ್ಲಿಗೆ ಬಂತು ಅಂತಂದ್ರೆ, ಈ ಮಿಷನರೀಸ್ನೆಲ್ಲ ಸ್ವಂತ ನನ್ನ ಕೈಯಿಂದನೇ ಮಾಡಿ ನಾನು ಒಂದು ಬೆಸ್ಟ್ ಪ್ರೈಸ್ಗೆ ಇದನ್ನ ಜನಕ್ಕೆ ತಲುಪಿಸ್ಬೇಕು ಅಂತ ಹೇಳಿ ಒಂದು ಚಾಲೆಂಜ್ನ ತಗೊಂಡು ಈಗ ಮಾಡಕ್ಕೆ ಸ್ಟಾರ್ಟ್ ಆದ್ವಿ. ಇದು ಒಬ್ಬ ಸಾಮಾನ್ಯರಿಗೆ ತಗಲೋ ಥರನೇ ಇರುತ್ತೆ. ಈಗ ನೀವು ಈ ಪ್ರಶ್ನೆ ಕೇಳಿರೋದ್ರಿಂದ ನಾನು ಉತ್ತರವನ್ನ ಹೇಳಕ್ಕೆ ನಾನು ಇಷ್ಟಪಟ್ಟೆ ಬಿಡ್ತೀನಿ. ಯಾಕೆಂತಂದ್ರೆ ನೀವು ಎಕ್ಸ್ಪೆನ್ಸಿವ್ ಅನ್ನೋದನ್ನ ಹೇಗೆ ಕಳಿತೀರಿ, ಎಕ್ಸ್ಪೆನ್ಸಿವ್ ಅನ್ನೋದನ್ನ ಹೇಗೆ ಅಳಿತೀರಿ ಅನ್ನೋದು ಬೇಕು. ಮೊದಲನೇದಾಗಿ ನಮ್ಮ ಜನಕ್ಕೆ ಯಾವುದು ಫ್ರೀ ಸಿಕ್ಕಿದ್ರೆ ಅದರ ವ್ಯಾಲ್ಯೂ ಗೊತ್ತಾಗಲ್ಲ. ನಾನು ಹೇಳಕ್ಕೊಂದು ಇಷ್ಟಪಡ್ತೀನಿ ವೀಕ್ಷಕರಿಗೆ, ಒಬ್ಬ ಮನುಷ್ಯನ ದೇಹ ಫ್ರೀಯಾಗಿ ಸಿಕ್ಕಿರೋದಕ್ಕೆ ಆ ದೇಹದ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ ಮನುಷ್ಯನ ದೇಹದ ವ್ಯಾಲ್ಯೂ ಇವತ್ತಿನ ಲೆಕ್ಕಕ್ಕೆ ಲೆಕ್ಕ ಹಾಕಿದ್ರೆ ಸುಮಾರು 300 ಕೋಟಿ ಬಾಳುತ್ತೆ. 300 ಕೋಟಿ ದುಡ್ಡನ್ನ ನಿಮ್ ಜೊತೆ ಹಿಡ್ಕೊಂಡು ಓಡಾಡ್ತಿದ್ದೀರಾ ಸಂದೀಪ್. ಆದರೆ ಅಲ್ಲಿ ಗೊತ್ತಿಲ್ಲ. ಬನ್ನಿ ಸ್ವಲ್ಪ ನೀಟಾಗಿ ನೋಡೋಣ. ಆಹಾರದಲ್ಲಿ ಒಂದು ಪಿರಮಿಡ್ ಅಂತ ಇರುತ್ತೆ. ಆಹಾರದ ಪಿರಮಿಡ್. ಆಹಾರದ ಪಿರಮಿಡ್ ಅಲ್ಲಿ ನಾವು ಅತ್ಯಧಿಕ ಭಾಗ ಕಾರ್ಬೋಹೈಡ್ರೇಟ್ ಇಂದ ಕೂಡಿರುತ್ತೆ. ಅಕ್ಕಿ, ರಾಗಿ, ಗೋಧಿ, ಜೋಳ 60-70% ಕೂಡಿರುತ್ತೆ. ಸಂದೀಪ್, ಇದನ್ನೆಲ್ಲ ಶುದ್ಧವಾಗಿನೇ ಜನ ತಗೋತಾರೆ, ಶುದ್ಧವಾಗಿನೇ ಹುಡುಕಿ ತಗೋತಾರೆ, ಅಥವಾ ಮನೆಗೆ ತಂದ್ರು ಕೂಡ ತೊಳಿತಾರೆ, ತೊಳೆದ್ಬಿಟ್ಟು ಇದನ್ನ ಬಳಸ್ತಾರೆ. ಅದರಲ್ಲಿರುವ ವಿಷದ ಪ್ರಮಾಣವನ್ನ ಮ್ಯಾಕ್ಸಿಮಮ್ ಮಟ್ಟಿಗೆ ತಗ್ಸ್ಲಿಕ್ಕೆ ನೋಡ್ತಾರೆ. ಎರಡನೇ ಭಾಗದಲ್ಲಿ ನಾವು ಆ ಪಿರಮಿಡ್ನ ಮಧ್ಯದ ಭಾಗದಲ್ಲಿ ಬೇಳೆಕಾಳುಗಳನ್ನ ಬೆಳೆಸ್ತೀವಿ. 30-20% ಬೆಳೆಸ್ತಾರೆ ಕೆಲವರು. ಈ ಬೇಳೆಗಳು, ಹೆಸರು ಬೇಳೆ, ಕಡಲೆಬೇಳೆ, ಇವೇನು ಧಾನ್ಯಗಳು ಬರ್ತವೆ ಇವು. ಪಿರಮಿಡ್ನ ಮೊದಲನೇ ಭಾಗದಲ್ಲಿ ತರಕಾರಿಗಳು, ಹಣ್ಣುಗಳು ಬರ್ತವೆ. ಒಂದು 10% ತಿಂತಾರೆ ನಮ್ಮ ಜನ ಅಷ್ಟೇ. ಈ ಆಹಾರದ ಪಿರಮಿಡ್ ಇದೆಯಲ್ಲ, ನೀವು ನೋಡಿ ಎಲ್ಲರ ಮನೆಯಲ್ಲೂ ಕಷ್ಟಪಟ್ಟು ಆಹಾರವನ್ನ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ. ಬಹಳ ಕಷ್ಟಪಟ್ಟು ಕಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ. ಒಂದೊಂದು ತರಕಾರಿ ಆರಿಸ್ಬೇಕಾದ್ರೆ ನೀವು ನೋಡಬೇಕು, ಹೆಣ್ಮಕ್ಳು ಬೆಂಡೆಕಾಯಿನ ಮುರಿದು ತಗೋತಾರೆ, ಟೊಮೊಟೊ ಹಣ್ಣನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ತಿರುಗಿಸ್ ನೋಡ್ತಾರೆ, ಒಂದೊಂದು ತರಕಾರಿನ ಟೆಸ್ಟ್ ಮಾಡಿ ತಗೋತಾರೆ. ಆದ್ರೆ ಇದನ್ನ ಯಾವುದನ್ನು ಹಂಗೆ ತಿನ್ನಕ್ ಬರಲ್ಲ ಸಂದೀಪ್. ಇದು ಅಕ್ಕಿ ಹಂಗೆ ತಿನ್ನಕ್ ಬರಲ್ಲ, ಬೇಳೆ ಹಂಗೆ ತಿನ್ನಕ್ ಬರಲ್ಲ. ತೊಳೆದು ಬೇಯಿಸಿ ಎಲ್ಲ ಮಾಡಿ ಲಾಸ್ಟಿನ ಪ್ರೋಸೆಸ್ ಇರದೆ ಅದಕ್ಕೆ ಕೊಬ್ಬನ್ನ ಆ್ಯಡ್ ಮಾಡಬೇಕು. ಯಾಕೆಂದ್ರೆ ಶಕ್ತಿ ದ್ವಿಗುಣ ಆಗಬೇಕು, ತ್ರಿಗುಣ ಆಗಬೇಕು. ಅರ್ಥ ಮಾಡ್ಕೊಳ್ಳಿ ಸಂದೀಪ್. ಇಷ್ಟೆಲ್ಲ ಕಷ್ಟಪಟ್ಟು ಲಾಸ್ಟಿಗೆ ಅದನ್ನು ವಿಷದ ಜೊತೆ ಹಾಕೊಂಡು ತಿಂತಾರೆ. ಇದರ ಪರಿಣಾಮ ಏನಾಗ್ತಿದೆ ಗೊತ್ತಾ ಸಂದೀಪ್? ಸಂಪೂರ್ಣ ಉಪ್ಪಿಟ್ಟೆ ವಿಷ, ಸಂಪೂರ್ಣ ಚಿತ್ರಾನ್ನನೇ ವಿಷ. ಸಂದೀಪ್, ಇಡೀ ಪ್ರಪಂಚದಲ್ಲಿ ಆಹಾರದಲ್ಲೇ ಔಷಧಿಯ ಗುಣವನ್ನು ಕೊಟ್ಟಿರುವ ಯಾವುದಾದ್ರೂ ಒಂದು ಧರ್ಮ, ದೇಶ ಅಂತಿದ್ರೆ ಅದು ಭಾರತ ಮಾತ್ರ. ಉಪ್ಪಿಟ್ಟು ತುಂಬಾ ಒಳ್ಳೆ ಆಹಾರ ಸಂದೀಪ್, ತುಂಬಾ ಒಳ್ಳೆ ಆಹಾರ. ಏನಾಗ್ತಿದ್ದೀರಾ ಅದಕ್ಕೆ? ಗೋಧಿಯಾಗಿ ರವೆ ಬಳಸ್ತಾ ಇದ್ದೀರಿ, ತುಂಬಾ ಒಳ್ಳೇದದು. ಕಾರ್ಬೋಹೈಡ್ರೇಟ್, ಬೆಸ್ಟ್ ಕಾರ್ಬೋಹೈಡ್ರೇಟ್. ಕರ್ಬೇವಿನ ಸೊಪ್ಪು ಹಾಕ್ತೀರಿ, ಕಣ್ಣಿಗೆ ಒಳ್ಳೇದು. ಸಾಸಿವೆ ಹಾಕ್ತೀರಿ, ಬುದ್ಧಿಗೆ ಒಳ್ಳೇದು. ಜೀರಿಗೆ ಹಾಕ್ತೀರಿ, ಜೀರ್ಣಕ್ರಿಯೆಗೆ ಒಳ್ಳೇದು. ಈರುಳ್ಳಿ ಹಾಕ್ತೀರಿ, ಬಹಳ ನಿಮ್ಮ ನರನಾಡಿಗಳಿಗೆ ಒಳ್ಳೇದು. ಬೆಳ್ಳುಳ್ಳಿ ಹಾಕ್ತೀರಿ, ಶುಂಠಿ ಹಾಕ್ತೀರಿ, ಎಲ್ಲ ಒಳ್ಳೇದೇ ಹಾಕ್ತೀರಿ. ಬಟ್ ಒಂದು ವಿಷ ಹಾಕ್ತೀರಿ ಸಂದೀಪ್. ಪ್ರಶ್ನೆ ಹೇಳಿದಾಗ ಜನಕ್ಕೆ ಅನ್ಸುತ್ತೆ ರಿಫೈನ್ಡ್ ಆಯಿಲ್ ವಿಷನ ಅಂತ. ನಾನು 100% ಹೇಳ್ತೀನಿ, ಸಂಪೂರ್ಣ ವಿಷ. ವೈಜ್ಞಾನಿಕವಾಗಿ ಮಾತಾಡೋಣ ಅಂತ ಹೇಳಿರೋದ್ರಿಂದ ನಾನು ನಿಮಗೆ 3 ಟೆಸ್ಟ್ ಹೇಳ್ತೀನಿ. ನಮ್ಮ ದೇಶದಲ್ಲಿ ಒಂದು ಮೀಡಿಯಾದಲ್ಲಿ ಮೋಸ್ಟ್ಲಿ ವಿಜಯಲಕ್ಷ್ಮಿ ಶಿವರೂರವ್ರು ಇರ್ಬೋದು, ಎಣ್ಣೆನ ಟೆಸ್ಟ್ ಮಾಡಕ್ಕೆ ಲ್ಯಾಬ್ರೋಟರಿ ಇಲ್ದಲೆ ನಾನು ಜಪಾನಿಗೆ ಕಳಿಸ್ತೆ ಅಂತೇನೋ ಹೇಳಿದ್ರು. ನಾನು ಹೇಳ್ತೀನಿ, ಅಷ್ಟು ಪ್ರಯತ್ನ ಯಾರು ಪಡಕ್ ಹೋಗ್ಬೇಡಿ. ನಿಮ್ ಮನೇಲೇ 3 ಟೆಸ್ಟ್ ಮಾಡ್ಬಿಡಿ, ಆ ಎಣ್ಣೆ ವಿಷನ ಇಲ್ವಾ ಅಂತ ಗೊತ್ತಾಗುತ್ತೆ. ಮೊದಲನೇ ಟೆಸ್ಟ್. ಇದು ಕ್ಲಿಯರ್ ಆದ್ಮೇಲೆ ನಮ್ಮ ಈ ಕಾರ್ಯಕ್ರಮ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಪ್ರತಿಯೊಂದು ದ್ರವ ರೂಪದ ಪದಾರ್ಥಗಳಿಗೆ ಆವಿಯಾಗೋದಕ್ಕೆ ಒಂದು ಉಷ್ಣತೆ ಬೇಕು. ವಾಟರ್ ಬಾಯ್ಲಿಂಗ್ ಲೆವೆಲ್ ಬಂದ್ಬಿಟ್ಟು 100 ಡಿಗ್ರಿ ಅಂತ ನಾವು ಕರಿತೀವಿ. ಅದೇ ತರ ಸೂರ್ಯಕಾಂತಿ ಎಣ್ಣೆಗೆ 180 ಡಿಗ್ರಿಗೆ ಅದು ಆವಿ ಆಗ್ಬೇಕು ಅಂತಿದೆ. ಇವತ್ತು ಸೂರ್ಯಕಾಂತಿ ಹೆಸರಲ್ಲಿ ನಿಮ್ಮ ಮನೆಗಳಲ್ಲಿ ಎಣ್ಣೆಗಳಿದಾವಲ್ಲ, ಒಂದು ಬಾಂಡ್ಲಿಲಿ ಹಾಕಿ ಕಾಯಕ್ಕಿಡಿ, 300 ಡಿಗ್ರಿಗಾದ್ರೂ ಎಣ್ಣೆ ಆವಿ ಆಗಲ್ಲ. ಅದರ ಅರ್ಥ ಅದು ಸೂರ್ಯಕಾಂತಿ ಎಣ್ಣೆ ಅಲ್ಲ. ಸಂದೀಪ್, ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲನೇಷನ್ ನನ್ನ ಕಡೆಯಿಂದ ಬಯಸೋ ಅವಶ್ಯಕತೆ ಇಲ್ಲ.
ಅದು ಸೂರ್ಯಕಾಂತಿ ಎಣ್ಣೆ ಆಗಿದ್ರೆ ಎಷ್ಟು ಆವಿ ಆಗಬೇಕಾಗಿತ್ತು? 180 ಡಿಗ್ರಿ. 180. 300 ಡಿಗ್ರಿಗಾದ್ರೂ ಆವಿ ಆಗ್ತಿಲ್ಲ. ಆವಿ ಆಗ್ತಿಲ್ಲ. ಅದೇನು ಅಂತ ನೀವು ಥಿಂಕ್ ಮಾಡಿ. ಮುಂದಕ್ಕೆ ನಾನು ಪ್ರೊಪಗಂಡ ಮಾಡ್ಕೊಳಕ್ಕೆ ನಾನು ಇಷ್ಟಪಡಲ್ಲ. ಓಕೆ. ವಿಜ್ಞಾನ ಹೇಳುತ್ತೆ ಸಂದೀಪ್, 150 ಡಿಗ್ರಿ ಮೇಲೆ ಯಾವ ಎಣ್ಣೆ ಕಾಯುತ್ತೋ ಆ ಎಣ್ಣೆಲಿ ಯಾವುದೇ ಕರೆದ ಪದಾರ್ಥಗಳನ್ನ ತಿಂದರೆ ಅದು ಅತಿ ಹೆಚ್ಚು ಟಾಕ್ಸಿಕ್, ವಿಷಗಳನ್ನ ಬಿಡುಗಡೆ ಮಾಡುತ್ತೆ. ಇವತ್ತು ಇದು ಸೈಂಟಿಫಿಕಲಿ ಆಗಿರೋದು, ಇದು ಗುರು ಹೇಳ್ತಾ ಇರೋದು ಅಥವಾ ಸಂದೀಪ್ ಹೇಳ್ತಾ ಇರೋದಲ್ಲ. ಇವತ್ತು ನೋಡಿ, ಬೀದಿಯಲ್ಲಿ ಕರೆದ ಪದಾರ್ಥಗಳು, ಡೀಪ್ ಫ್ರೈ ಫುಡ್ಸ್, ನಮ್ಮಲ್ಲಿ ಅದರ ಒಂದು ಆಕರ್ಷಣೆ ಇರುತ್ತೆ. ಆ ಬೋಂಡವನ್ನು ನೋಡಿದಾಗ ಆ ಬ್ರೌನಿಶ್ ಘಮ ಸೆಳೀತದೆ. ಬೋಂಡ ತಪ್ಪಲ್ಲ, ಕರೆದಿರುವ ಎಣ್ಣೆ ತಪ್ಪು. ಅವಾಯ್ಡ್ ಮಾಡೋಕ್ಕಾಗಲ್ಲ. ಇವತ್ತು ನೋಡಿ, ಈ ತೆಂಗಿನೆಣ್ಣೆ ಯಾಕಿಷ್ಟು ಮಹತ್ವ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಂದೀಪ್ ಅಂದರೆ, ಎಣ್ಣೆ ವಿಷವಾಗೋದ್ಕಿಂತ ಮುಂಚೆ ಆವಿಯಾಗುವ ಜಗತ್ತಿನ ಏಕೈಕ ಅಮೃತ ಅದು ವರ್ಜಿನ್ ಕೊಕೊನಟ್. 140 ಡಿಗ್ರಿಗೆ ಆವಿ ಆಗ್ಬಿಡುತ್ತೆ ಸಂದೀಪ್. ಅಂದ್ರೆ ಎಣ್ಣೆ ವಿಷ ಆಗೋದು 150 ಡಿಗ್ರಿಗೆ. ಎಣ್ಣೆ ವಿಷ ಆಗೋದ್ಕಿಂತ ಮುಂಚೆನೆ ಆವಿಯಾಗಿ ಹೋಗ್ತಕ್ಕಂತಹ ಒಂದು ಅದ್ಭುತವಾದ ಅಮೃತ. ಇದರಲ್ಲಿ ಕರೆದಂತ ಬೋಂಡಗಳನ್ನ ಸಂದೀಪ್, ನೀವು ನಿಮ್ಮ ಮನೆಯಲ್ಲಿ ಒಂದು ವಿಡಿಯೋ ಮಾಡಾಕಿ 10 ಬೋಂಡ ತಿಂದ್ರೂ ನಿಮ್ಮ ಹೊಟ್ಟೆ ಚುಚ್ಚಲ್ಲ, ನಿಮಗೆ ದೇಹ ಎವಿನ್ಸಲ್ಲ, ನಿಮಗೆ ಭಾರ ಅನ್ಸಲ್ಲ. ಅಂದರೆ ಕರೆದ ಪದಾರ್ಥಗಳಿಗೆ ಸೂಕ್ತವಾಗಿರ್ತಕ್ಕಂಥದ್ದು ತೆಂಗಿನೆಣ್ಣೆ. ಎರಡನೇ ಟೆಸ್ಟ್, ಇದು ನೀವು ಭಾಳ ನಗ್ತೀರಿ ಸಂದೀಪ್ ಇದನ್ನು ನಾನು ಹೇಳಿದ್ರೆ ನಿಮಗೆ. ನಿಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾರೆ, ಉಪ್ಪಿಟ್ಟು ಮಾಡ್ತಾರೆ ಅಥವಾ ಒಂದು ಪಲಾವ್ ಮಾಡ್ತಾರೆ, ಬಿರಿಯಾನಿ ಮಾಡ್ತಾರೆ, ಬಿಸಿ ಬಿಸಿ ಇದೆ ತಿನ್ಬಾ ಅಂತ ಕರೀತಾರೆ. ನನಗೆ ತುಂಬ ನಗು ಬರುತ್ತೆ ಸಂದೀಪ್. ಯಾಕೆ ಬಿಸಿ ಬಿಸಿ ತಿನ್ನಬೇಕು? ಅದು ತಣ್ಣಗೆ ಯಾವತ್ತಿದ್ರೂ ಆಗಲೇಬೇಕಲ್ವಾ? ಹೌದು. ನನ್ನ ಪ್ರಶ್ನೆ, ಹೊಟ್ಟೆ ಒಳಗೆ ಹೋದ್ಮೇಲೆ ಅದು ತಣ್ಣಗಾಗತ್ತಲ್ಲ, ಅಲ್ಲಿ ಯಾರು ಬಿಸಿ ಮಾಡಿಕೊಡ್ತಾರೆ? ಅದು ಮೇಲ್ಗಡೆ ತಣ್ಣಗಾದಾಗ ತಿನ್ನಕ್ಕೆ ಯೋಗ್ಯ ಇಲ್ಲ ಅಂತಂದ ಮೇಲೆ ಹೊಟ್ಟೆ ಒಳಗೆ ಹೋದ್ಮೇಲೆ ಅದು ಯೋಗ್ಯ ಅಲ್ಲ ಸಂದೀಪ್. ಸಿಂಪಲ್. ಅಂದರೆ ಸಂದೀಪ್, ಬಿಸಿಯಲ್ಲಿ ಗೊತ್ತಾಗ್ದಲೇ ಹಾಗೆ ನಮ್ಮ ದೇಹದೊಳಗೆ ಅದನ್ನು ನೂಕೋದಿದೆಯಲ್ಲ, ಒಂದು ಮಹಾ ಅಪರಾಧ. ನಿಮಗೊಂದು ಮಾತು ಹೇಳಬೇಕು ಅಂದರೆ, ಮೇಕಪ್ ಮಾಡಿ ಹುಡುಗಿನ ಮದುವೆ ಮಾಡಿದ್ರೆ ಆ ಮೇಕಪ್ ಒಂದಲ್ಲ ಒಂದಿನ ಹೋಗುತ್ತೆ ಸಂದೀಪ್. ನಿಜ ರೂಪವನ್ನು ನೋಡಿ, ನಿಜ ರೂಪನೇ. ಕರೆಕ್ಟ್. ಇವತ್ತು ಸಂದೀಪ್, ನಾವು ಮೋಸ್ಟ್ಲಿ ಹಿಂದೆ ಶಾಲೆಗೆ ಹೋಗ್ತಾ ಇದ್ವಿ, ಆಹಾರ ತಗೊಂಡು ಹೋಗ್ತಾ ಇದ್ವಿ. ನೀವು ನೆನಪಿರ್ಬೋದು. ಹೌದು, ಬುತ್ತಿ ಹಾಕೊಂಡು ಹೋಗ್ತಾ ಇದ್ವಿ. ನಮ್ಮ ಆಹಾರ ಸಾಕಾಗ್ದಲೆ ಅಕ್ಕಪಕ್ಕದವ್ರ ಆಹಾರ ತಿಂದು ಬರ್ತಿದ್ವಿ. ಹೌದು ಹೌದು. ಎಷ್ಟು ಕೊಟ್ಟರು ಹೊಟ್ಟೆಗೆ ತಡೀತಿರ್ಲಿಲ್ಲ. ಮನೇಲಿ ಬಂದು ಜಗಳ ಆಡ್ತಿದ್ವಿ, ಇನ್ನೊಂದು ರೊಟ್ಟಿ ಜಾಸ್ತಿ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ವಾ, ಸ್ವಲ್ಪ ಅನ್ನ ಜಾಸ್ತಿ. ನೆನೆಸ್ಕೊಳ್ಳಿ ಇದನ್ನ ಚೈಲ್ಡ್ಹುಡ್ ಅಲ್ಲಿ. ಇವತ್ತು ಸಂದೀಪ್, ಮಕ್ಕಳುಗಳು ಊಟನ ಬಿಟ್ಕೊಂಡ್ ಬರ್ತಾ ಇದ್ದಾರೆ ಸ್ಕೂಲಲ್ಲಿ. ಕಾರಣ ಏನು? ತಣ್ಣಗಾಗ್ತಿದೆ, ತಿನ್ನಕ್ಕಾಗ್ತಿಲ್ಲ ಸಂದೀಪ್. ಅದೇ ಈ ತೆಂಗಿನೆಣ್ಣೆನಲ್ಲಿ ಅಡುಗೆ ಮಾಡಿ ಬಿಸಿನಲ್ಲಿ ಚೆನ್ನಾಗಿರುತ್ತೆ, ಆದರೆ ತಣ್ಣಗಾದಾಗ ಇನ್ನೂ ಚೆನ್ನಾಗಿರುತ್ತೆ. ಬೆಳಗ್ಗೆಗಿಂತ ರುಚಿ ಮಧ್ಯಾಹ್ನ ಇರುತ್ತೆ, ಮಧ್ಯಾಹ್ನಕ್ಕಿಂತ ರುಚಿ ಸಂಜೆ ಇರುತ್ತೆ. ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಸಂಜೆ ಉಪ್ಪಿಟ್ಟೆ ಡಿಮ್ಯಾಂಡ್ ಜಾಸ್ತಿ. ಬೆಳಗ್ಗೆ ಸಂಜೆ ಉಪ್ಪಿಟ್ಟಿದೆ ಅಂದರೆ ಯಾರು ಏನೂ ತಿನ್ನಲ್ಲ, ಯಾಕೆಂದರೆ ಆಹಾರ ತಣ್ಣಗಾದಂಗೆ ರುಚಿ ಜಾಸ್ತಿ ಆಗ್ತಕ್ಕಂಥದ್ದು ಇದರಲ್ಲಿ ಮಾಡ್ತಾರೆ. ಉಪ್ಪಿಟ್ಟು ಉಳಿದ್ರೆ ಯಾರು ಫ್ರಿಜ್ಜಲ್ಲಿ ಇಡಬೇಡಿ, ಮಾರನೇ ದಿನ ಬೆಳಗ್ಗೆವರೆಗೂ ಅಳಿಸಲ್ಲ. 36 hours ಯಾವುದೇ ಆಹಾರನ ಕೆಡಕ್ ಬಿಡಲ್ಲ. ಆಹಾರನೇ ಕೆಡಕ್ ಬಿಡಲ್ಲ ಅಂದರೆ ನಿಮ್ಮ ಹೊಟ್ಟೆನೂ ಕೆಡಕ್ ಬಿಡಲ್ಲ. ಹೊಟ್ಟೆ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದನ್ನ ಹಿಂದೆಯೂ ಕೂಡ. ಎರಡು ಟೆಸ್ಟ್ ಅನ್ನ ನೀವು ಮನೇಲಿ ಮಾಡಿದಿರಲ್ವಾ, ಮೂರನೇ ಟೆಸ್ಟ್ ಅಂತೂ ನೀವು ಭಯ ಪಡ್ತೀರಿ ಮಾಡಿ. ಆಕ್ಚುಲಿ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಕಬ್ಬಿಣದ ವಸ್ತು ತುಕ್ಕಿಡಿದ್ರೆ ಆ ತುಕ್ಕು ಒಳಗಿಸ್ಲಿಕ್ಕೆ ಏನನ್ನು ಬಳಸ್ತಾ ಇದ್ರಿ ಸಂದೀಪ್? ಎಣ್ಣೆನೇ ಬಳಸ್ತಾ ಇದ್ವಿ. ಎಣ್ಣೆ ಹಚ್ಚು, ಬಾಕ್ಲಿನ ಕೀಲಿಗಳಿಗೆ ಹಾಕ್ತಾ ಇದ್ವಿ. ಹಾಕಿರಿ, ಕಟ್ಟಿಗೆ ಎಣ್ಣೆ ಬಳಸಿ ಅಂತ ಹೇಳ್ತಾ. ಹೌದು, ಮನೆಯಲ್ಲಿರೋ ವೆಪನ್ಗಳನ್ನ ಕ್ಲೀನ್ ಮಾಡೋಕ್ಕೆ ಎಲ್ಲ ಎಣ್ಣೆ ಬಳಸ್ತಾ ಇದ್ವಿ. ಸಂದೀಪ್, ಇವತ್ತೇನು ರಿಫೈನ್ಡ್ ಆಯಿಲ್ಸ್ ಅಂತ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರೆ, ಜನ ಅದನ್ನು ತಂದು ಚಪ್ಪರಿಸಿ ತಿಂತಾ ಇದ್ದಾರೆ. ನನ್ನ ಒಂದೇ ಒಂದು ಮಾತು, ಒಂದು ಸ್ಟೀಲ್ ಬಟ್ಟಲಲ್ಲಿ ಹಾಕಿ 1 ತಿಂಗಳು ಆ ಸ್ಟೀಲ್ನ ಬಟ್ಲನ್ನ ಬಳಸಕ್ಕೆ ಹೇಳಿ ಸಂದೀಪ್. ಒಂದೇ 1 ತಿಂಗಳಲ್ಲಿ ಆ ಸ್ಟೀಲ್ ಬಟ್ಲು ಬಳಸ್ದಕ್ಕೆ ಬರದೇ ಇರೋವಷ್ಟರ ಮಟ್ಟಿಗೆ ಅದು ತುಕ್ಕಿಡಿಯುತ್ತೆ. ಕೇಳಿ ನೋಡಿ ಯಾವ್ದಾರು ಹೆಣ್ಮಕ್ಳನ್ನು. ನನ್ನ ಸುಮಾರು 10,000ಕ್ಕಿಂತಲೂ ಹೆಚ್ಚು ಜನ ನಾನು ಡೈರೆಕ್ಟಾಗಿ ಮೀಟಿಂಗ್ ಮಾಡಿದ್ದೀನಿ. ದೊಡ್ಡ ದೊಡ್ಡ ಭಾಗಗಳನ್ನ ನಾನು ಲೆಕ್ಚರ್, ಸರ್ ತುಕ್ಕಿಡಿಯುತ್ತೆ ಅಂತಾರೆ. ಅಲ್ಲ ತಾಯಿ, ಆ ಸ್ಟೀಲ್ ಲೋಟಕ್ಕೆ ಆ ಕತೆ ಆಯ್ತು ಅಂದಮೇಲೆ ನಿಮ್ಮ ಮೊಟ್ಟೆಗೆ ಇನ್ನೇನು ಕತೆ ಆಗ್ಬೋದು? ಸ್ವಲ್ಪ ಯೋಚನೆ ಮಾಡಿ ಅಲ್ವಾ. ಇವತ್ತಿದನ್ನು ನೀವು ನಮ್ಮ ಫ್ಯಾಕ್ಟ್ರಿಗೆ ನೀವು ಬಂದಾಗ ನನ್ನ ಜ್ಞಾಪನಿಸ್ಬೇಕು. ನನ್ನ ಫ್ಯಾಕ್ಟ್ರಿ ಶುರುವಾದ ಟೈಮಲ್ಲಿ ನಾವು ಸ್ಟೈನ್ಲೆಸ್ ಸ್ಟೀಲ್ ಅಂಡೆಗಳನ್ನ ತಂದಿದ್ವಿ. ಅವತ್ತಿಂದ ಇವತ್ತವರೆಗೂ ಅಂಡೆಗಳನ್ನ ತೊಳೆದಿಲ್ಲ, ಅವು ಪಳಪಳ ನೊಳಿತಾ ಇದ್ದಾವೆ. ಯಾಕೆ ಅಂತಂದ್ರೆ ಇದು ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಮಾಡಲ್ಲ. ನೀವು ತಿಂತಿರೋದು ಪರಮ ವಿಷ ಸಂದೀಪ್. ಸಂದೀಪ್, ಇಲ್ಲಿ ಏನಾಗ್ತಿದೆ,
ಇದು ಒಂದು ವಿಚಾರ ಕಂಟಾಮಿನೇಷನ್ ಆಯ್ತಾ, ಇಡೀ ಫುಡ್ ನಿನ್ನ ಪ್ರೋಸೆಸ್ ಫುಲ್ ಪ್ರಾಬ್ಲಮ್ ಶುರು. ಈಗ ಹೇಳಿ, ಇದು ಎಕ್ಸ್ಪೆನ್ಸಿವ್ ಅಲ್ಲ, ಯಾವುದು ಕಡಿಮೆಲಿ ಮಾಡ್ಕೊಡಕ್ಕೆ ಬರಲ್ಲ ಸಂದೀಪ್. ನನಗೆ ಜನರು ಒಂದು ವಿಚಿತ್ರ ಪ್ರಶ್ನೆನ ಕೇಳ್ತಾರೆ, ಮೋಸ್ಟ್ಲಿ ನೀವು ಕೇಳ್ತೀರಾ, ನನ್ನ ರಿಸರ್ಚ್ ಅಲ್ಲಿ ಇದು ಬಹಳ ಇನ್ಕ್ಲೂಡೆಡ್ ಆಗಿದೆ. ಸರ್, ಇಷ್ಟು ವಿಷ ಅಂತ ಗೊತ್ತಿದ ಮೇಲೆ ಸರ್ಕಾರ ಯಾಕೆ ಇದ್ರ ಮೇಲೆ ಕ್ರಮ ಕೈಗೊಳ್ಳಲ್ಲ? ನಮ್ಮ ದೇಶದ ಆಮದು ನೀತಿನಲ್ಲಿ ನಾವು ಇದನ್ನ ಯಾವುದೇ ಪ್ರೋಸೆಸ್ ಮಾಡೋಕ್ಕಾಗಲ್ಲ. ಸಾಕ್ಷಾತ್ ಈ ದೇಶದಲ್ಲಿ ಎಂಥ ಮಹಾತ್ಮರು ಬಂದರೂ ಕೂಡ ಇದನ್ನು ತಡೆಯೋಕ್ಕಾಗಲ್ಲ. ಯಾಕೆ? ಸಿಂಪಲ್ ಇದೆ. ಈಗ ನಾನು ನಿಮ್ಮನ್ನೇ ಪ್ರಧಾನಮಂತ್ರಿ ಅಂತ ಅಂದ್ಕೊಳ್ಳೋಣ. ನೀವು ನಿಮ್ಮ ಆಪ್ತ ವಲಯನ ಕೇಳ್ತೀರಿ, ಊಟದ ಎಣ್ಣೆಲಿ ಇಷ್ಟು ವಿಷ ಹೋಗ್ತಾ ಇದೆ, ಇದನ್ನ ನಿಲ್ಲಿಸೋಣ. ಅವಾಗ ನಿಮ್ಮ ಆಪ್ತ ವಲಯ ಒಂದು ಸಜೆಷನ್ ಕೊಡುತ್ತೆ, ಸ್ವಾಮಿ ಈ ಎಣ್ಣೆನ ನಿಲ್ಲಿಸ್ತಿದ್ದಂಗೆ ಪ್ರತಿಯೊಂದು ಎಣ್ಣೆ ಕಾಳಿನ ಬೆಲೆ ಇವಾಗ ಇರೋದಕ್ಕಿಂತ ಡಬಲ್ ಆಗುತ್ತೆ. ಸಿಂಪಲ್, ಡಬಲ್ ಆಗುತ್ತೆ ಸರ್. ಇವತ್ತು ಗಾಣಗಳು ಓಡ್ತಾ ಇರೋದು ಎಲ್ಲ ಗಾಣ ಡಬಲ್ ತ್ರಿಬಲ್ ಆಗ್ಬೇಕಾಗುತ್ತೆ. ಇವತ್ತಿಗೆ ಶೇಂಗಾದ ಬೀಜ 150 ರೂಪಾಯಿ ರೇಟ್ ಇದೆ, 130ರಿಂದ. ಅದರಲ್ಲಿ 40% ಎಣ್ಣೆ ಬರ್ಬೋದು ನಿಮಗೆ. ಅಂದರೆ 1 ಲೀಟ್ರ್ ಎಣ್ಣೆ ತೆಗಿಯಕ್ಕೆ 3 kg ಶೇಂಗಾ ಬೇಕೇ ಬೇಕು. ಹತ್ರ 450 ರೂಪಾಯಿ ಇವತ್ತೇ ಬೀಳುತ್ತೆ ಒಂದು ಉತ್ತಮವಾಗಿರೋ ಶೇಂಗಾ ಎಣ್ಣೆನ ನೀವು ಪರ್ಚೇಸ್ ಮಾಡಲಿಕ್ಕೆ. ಇನ್ನು ಈ ರಿಫೈನ್ಡ್ ಆಯಿಲ್ನ ಬ್ಯಾನ್ ಮಾಡಿದ್ರೆ ಇದು 1000 ರೂಪಾಯಿ ತನಕ ಹೋಗೋ ಸಾಧ್ಯತೆ ಇರುತ್ತೆ. ಅಂಥ ದೊಡ್ಡ ಹೊಡೆತನ ಯಾರು ಮೈ ಮೇಲೆ ಹಾಕೋಣಕ್ಕೆ ರೆಡಿ ಇಲ್ಲ. ರಾಜಕೀಯ ಬುದ್ಧಿವಂತಿಕೆ ರೀತಿ ಮಾತಾಡ. ಕರೆಕ್ಟ್. ನೀವು ಇದು ಸಾಹಸ ಕೈ ಹಾಕ್ತೀರಾ? ಇಲ್ಲ. ಬುದ್ಧಿವಂತ ವೀಕ್ಷಕರು, ಬುದ್ಧಿವಂತ ಜನರು, ನಾವು ತೀರ್ಮಾನ ತಗೋಬೇಕು, ಇದು ಸಾಧ್ಯವ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ಗಣಿತ, ಮ್ಯಾಥಮೆಟಿಕ್ಸ್ ಎಲ್ಲದಕ್ಕೂ ಒಂದಾಗ್ತಾ ಇದೆ, ಈ ಎಣ್ಣೆಗೆ ಮಾತ್ರ ಬೇರೆ ಆಗುತ್ತೆ. ಅದೇ ನನಗೆ ಬೇಜಾರಾಗಿರೋದು. ರೈತ ಭತ್ತನ 2000 ಕೊಡ್ತಾ ಇದ್ದಾರೆ, ಇವ್ರು ಅಕ್ಕಿನ 4000 ಮಾರ್ತಾ ಇದ್ದಾರೆ, ಅದಕ್ಕೊಂದು ಅರ್ಥ ಇದೆ. ಕರೆಕ್ಟ್. ರೈತ ಟೊಮೆಟೊನ 10 ರೂಪಾಯಿಗೆ ಮಾರ್ತಾ ಇದ್ದಾನೆ, ಇವ್ರು ಮಾರ್ಕೆಟಲ್ಲಿ 20 ರೂಪಾಯಿಗೆ ಮಾರ್ತಾ ಇದ್ದಾರೆ, ಅದಕ್ಕೊಂದು ಅರ್ಥ ಇದೆ. ಇವತ್ತು ನಾವು ಬಳಸ್ತಾ ಇರೋ ಫೋನು 10,000 ರೂಪಾಯಿಗೆ ರೆಡಿ ಆಗಿರುತ್ತೆ, ನಾವು 20,000 ಕೊಟ್ಟು ತಗೋತಾ ಇದೀವಿ, ಅದಕ್ಕೊಂದು ಅರ್ಥ ಇದೆ. ಪ್ರತಿಯೊಂದಕ್ಕೂ ಅರ್ಥ ಇದೆ. ಒಂದು ಕಾರ್ 5 ಲಕ್ಷಕ್ಕೆ ರೆಡಿ ಆಗುತ್ತೆ, ನಾವು 10 ಲಕ್ಷ ಕೊಟ್ಟು ತಗೋತೀವಿ, ಅದಕ್ಕೊಂದು ಅರ್ಥ ಇದೆ. ಆದರೆ 500 ರೂಪಾಯಿಗೆ ರೆಡಿ ಆಗೋ ಎಣ್ಣೆನ ಇವರು 100 ರೂಪಾಯಿಗೆ ಕೊಡ್ತಾರಲ್ಲ, ಇಲ್ಲಿ ಮ್ಯಾಥಮೆಟಿಕ್ಸ್ ಯಾಕೆ ಉಲ್ಟಾಗಿದೆ ಅಂತ ನಮಗೆ ಅರ್ಥ ಆಗಲ್ಲ. ಇದು ಅರ್ಥ ಆಗಲ್ಲ. ಸೊ ಅರ್ಥ ಆಗಿಲ್ಲ, ಮುಂದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಅರ್ಥ ಆಗಬೇಕು ಅನ್ನೋ ನೆಲೆಯಲ್ಲೇ ನಾವು ಒಂದಿಷ್ಟು ಹೋರಾಟವನ್ನು ನಾವು ಯಂಗ್ಸ್ಟರ್ಸ್ ಆಗಿ ನಾವು ಮಾಡ್ತಾ ಇದೀವಿ. ಅದರಲ್ಲಿ ನಿಮ್ಮ ಪಾತ್ರನೂ ಬಹಳ ಮುಖ್ಯ ಇದೆ. ನಾವು ಕೂಡ ಈ ಬಗ್ಗೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಬಿತ್ತರ ಮಾಡ್ತಾ ಇದ್ವಿ. ಜನ ಇನ್ನಾದರೂ ಎಚ್ಚೆತ್ಕೊಳ್ಳಿ ಅನ್ನುವಂಥ ಒಂದು ಮನೋಭಿಲಾಷನಂದು ಮತ್ತೆ ಎಚ್ಚೆತ್ಕೋಬಹುದೇನೋ ಅನ್ನುವಂಥ ಭರವಸೆ ಕೂಡ ಒಳಗಡೆ ಇಟ್ಕೊಂಡಿದ್ವಿ ಸರ್. ಇನ್ನೊಂದು ವಿಚಾರ ಅಂದರೆ, ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ಈ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಕೊಡ್ತಾ ಇದ್ರಲ್ಲ, ಇದು ಬಹಳ ನಾಟತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಯಾವುದಕ್ಕೂ ಕೂಡ ವೈಜ್ಞಾನಿಕವಾಗಿ ಹೇಳಲಿಲ್ಲ ಅಂದರೆ, ನಾನು ಹಂಗೆ ಹೇಳಿದೆ ಹಿಂಗೆ ಹೇಳಿದೆ ಅಂದರೆ ಜನ ಒಪ್ಪಲ್ವೇನೋ. ನಾನು ಕೆಲವೊಂದು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಸರ್. ಈಗ ನಾವು ಮಗು ಇದ್ದಾಗ ಮೈಗೆ ತೆಂಗಿನೆಣ್ಣೆಯನ್ನು ಉದ್ತೀವಿ, ಮತ್ತೆ ತಲೆಗೆ ಕೂದಲು ಚೆನ್ನಾಗಿರ್ಬೇಕು ಅಂತ ಹೇಳಿ ತೆಂಗಿನೆಣ್ಣೆಯನ್ನು ಹಾಕ್ತೀವಿ. ನಾವು ನಮ್ಮ ಮನೆಯಲ್ಲಿ ಹೋರಿಗಳಿದ್ದು, ತುಂಬ ಹೋರಿಗಳಿದ್ದಾಗ ಅವುಗಳ ಮೈಗೆ ನಮ್ಮ ತಾತ ತೆಂಗಿನೆಣ್ಣೆಯನ್ನು ಉಜ್ಜೋದನ್ನ ನಾನು ನೋಡಿದ್ದೆ. ಅದು ಪಳ 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 ಹೊಳಿತಾ ಇತ್ತು. ಅಂದ್ರೆ ಕಪ್ಪು ಮೈ ಆದ್ರೂ ಕೂಡ ಅದರಲ್ಲೊಂದು ಶೈನಿಂಗ್ ಇರ್ತಾ ಇತ್ತು. ಆಮೇಲೆ ಈ ನೀವು ಹೇಳ್ದಂಗೆ ಕೆಲವೊಂದು ವೆಪನ್ಸ್ಗಳಿಗೆ ತೆಂಗಿನೆಣ್ಣೆಯನ್ನೇ ಉದ್ದುವ ಹಿರಿಯ ತಲೆಗಳನ್ನ ನಾನು ನೋಡಿದ್ದೆ. ಅವೆಲ್ಲವನ್ನ ಬಿಡೋಣ, ಅವೆಲ್ಲ ವಸ್ತುಗಳು. ಆದ್ರೆ ಜೀವಕ್ಕೆ ಅಂದ್ರೆ ಹೊರಗಡೆನೂ ಕೂಡ ತೆಂಗಿನೆಣ್ಣೆಯ ಲೇಪನ ಆಗ್ತಿದೆ ಅಂತ ಹೇಳಿದ್ರೆ ಅದು ಯಾಕೆ ಮಾಡ್ತಾ ಇದ್ರು ಸರ್? ಅದರಿಂದ ನಮ್ಮ ಬಾಡಿಗೆ ಎಷ್ಟು ಒಳ್ಳೇದಿತ್ತು ಅನ್ನೋ ಒಂದು ಸಣ್ಣ ವಿವರಣೆಯನ್ನು ಕೊಡಬಹುದಾ? ತುಂಬಾ ಅದ್ಭುತವಾಗಿರೋ ಪ್ರಶ್ನೆ ಕೇಳಿದ್ರಿ. ಆಕ್ಚುಲಿ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಪ್ರಶ್ನೆ ಕೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಫಸ್ಟ್ ಆಫ್ ಆಲ್ ನೀವು ಬಾಯಿಂದ ಉಸಿರಾಡ್ತೀರಾ ಅನ್ನೋದೆಷ್ಟು ಪ್ರಮುಖನೋ, ನಿಮ್ಮ ದೇಹನೂ ಉಸಿರಾಡ್ತಿದೆ, ಅದು ಬಹಳ ಪ್ರಮುಖವಾಗಿರೋ ವಿಷಯ. ನಮ್ಮ ಸಕಲೇಶ್ಪುರದಲ್ಲಿ ಹೋದ ವರ್ಷ ನಡೆದಂತಹ ಒಂದು ಘಟನೆ, ನಮ್ಮಲ್ಲಿ ಶುಂಠಿ ಬಿತ್ತನೆ ನಡೆಯುತ್ತೆ. ಶುಂಠಿ ಬಿತ್ತನೆ ನಡೀಬೇಕಾದ್ರೆ ಆ ಶುಂಠಿ ಬೀಜವನ್ನ ರಾಸಾಯನಿಕಗಳಲ್ಲಿ ಎದ್ಬಿಟ್ಟು ಅದನ್ನ ಮೊಳಕೆ ಆಗ್ತಕ್ಕಂಥ ಒಂದು ಕಾರ್ಯ ನಡೆಯುತ್ತೆ. ಆತ ಒಂದು ಕೆಮಿಕಲ್ ತುಂಬಿದ ಟ್ಯಾಂಕಿ ಒಳಗೆ ಇಳಿತಾನೆ, ಕಾಲಿಗೆ ಯಾವುದೇ ರಕ್ಷಣೆ ಹಾಕೊಂಡಿರಲ್ಲ. ಕಾಲಿಗೆ ರಕ್ಷಣೆ ಹಾಕಂದೇ ಇರೋ ಸಂದರ್ಭದಲ್ಲಿ ಆ ತೊಟ್ಟಿ ಒಳಗೆ ನಿಂತು ಶುಂಠಿಗಳನ್ನ ಎದ್ದಿ ಕೊಡ್ತಿರ್ತಾನೆ. 1 ಗಂಟೆನಲ್ಲಿ ಆತ ನಿಧಾನಕ್ಕೆ ಒಂದು ಪ್ರಾಬ್ಲಮ್ಗೆ ಗುರಿ ಆಗ್ತಾನೆ. ನಂತರ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ, ಸಂದೀಪ್ ಅವನ್ನ ಉಳಿಸೋಕ್ಕೆ ಸಾಧ್ಯನೇ ಇರಲ್ಲ. ಯಾಕೆ ಅಂತಾರೆ ಸಂದೀಪ್? ಅವ್ನು ತಿಳ್ಕೊಂಡಿದ್ದ ವಿಷ ಬಾಯಿಲ್ ಮಾತ್ರ ಹೋಗುತ್ತೆ ಅಂತ. ಬಾಯಿಲಲ್ಲ,
ಕೋಟಿ ಕೋಟಿ ರಂಧ್ರಗಳು ನಮ್ಮ ಚರ್ಮದ ಪ್ರತಿ ಭಾಗದಲ್ಲೂ ಇದ್ದಾವೆ. ಎಸ್ ಎಸ್ ನಿಮಗೆ ಗೊತ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳುಗಳನ್ನ ಸಾಕೋದು ತುಂಬಾ ಕಷ್ಟಕರವಾಗಿರ್ತಕ್ಕಂಥ ಕೆಲಸ. ಯಾಕೆ? ವಿದೇಶಿ ಕಂಪನಿಗಳ ಮಾಟ, ವಿದೇಶಿ ಕಂಪನಿಗಳ ನೋಟ. ನಿಜವಾಗ್ಲೂ ನಿಮ್ಮಂಥವ್ರ ಬಗ್ಗೆ ನನಗೆ ಈ ಕಾರ್ಯಕ್ರಮ ಮಾಡ್ತಾ ಹೆಮ್ಮೆ ಆಗ್ತಾ ಇದೆ. ನಮ್ಮಂಥವ್ರನ್ನ ಪರಿಚಯ ಮಾಡಿಸೋದಿದೆಯಲ್ಲ, ನಮ್ಮಂಥವ್ರ ಧ್ವನಿಯನ್ನ ಜನರಿಗೆ ತಲುಪಿಸೋದಿದೆಯಲ್ಲ, ಅವ್ರು ಎಷ್ಟು ಬ್ಯೂಟಿಫುಲ್ ಆಗಿ ಆ್ಯಡ್ನ ಮಾಡ್ತಾರೆ ಅಂದರೆ, ಆರೋಗ್ಯವಂತ ಮಗುನ ತಂದು ನಮ್ಮ ಕಂಪನಿಯ ಎಣ್ಣೆ ಪೌಡರನ್ನ ಹಾಕಿ ಈ ಮಗು ಹಿಂಗಿದೆ ಅಂತಾರೆ. ಅದು ಖಂಡಿತ ಹಾಕಿರಲ್ಲ. ನಮ್ಮ ಮನುಷ್ಯನ ಸೂಕ್ತ ಮನಸ್ಸಿಗೆ ಆ ಮಗುವಿನ ಚಿತ್ರವನ್ನ ಕೂರಿಸ್ತಾರೆ. ಇದನ್ನ ಕೂರಿಸಿ ಬಹಳ ತೊಂದರೆಯನ್ನ ಮಾಡ್ತಾರೆ. ಅದನ್ನ ನಂಬಿದಂತ ಜನ ಆ ರಾಸಾಯನಿಕ ವಸ್ತುಗಳನ್ನ ತಂದು ಚರ್ಮದ ಮೇಲೆ ಹಾಕ್ತಾರೆ. ನೋಡಿ, ತಾಯಿಯ ಹಾಲಿನಲ್ಲಿರ್ತಕ್ಕಂತಹ ಗುಣ ಹೊಟ್ಟೆ ಒಳಗೋದ್ರೆ ಎಂತ ಕೆಲಸ ಮಾಡುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅಂತ ಗುಣಲಕ್ಷಣ ಇರ್ತಕ್ಕಂಥ ಎಣ್ಣೆ ನಮ್ಮ ಚರ್ಮದ ಮೇಲೆ ಬಿದ್ದಾಗ ಇದನ್ನ ಆಂಟಿ ಫಂಗಲ್ ಅಂತ ಕರಿತೀವಿ, ಆಂಟಿ ವೈರಲ್ ಅಂತ ಕರಿತೀವಿ, ಆಂಟಿ ಬ್ಯಾಕ್ಟೀರಿಯಲ್ ಅಂತ ಕರಿತೀವಿ. ಯಾವುದೇ ವೈರಸ್ಗಳು ನಿಮ್ಮ ಹತ್ರಕ್ಕೂ ಬರಕ್ಕಾಗಲ್ಲ, ಯಾವುದೇ ಬ್ಯಾಕ್ಟೀರಿಯಾಗಳು ನಿಮ್ಮ ಹತ್ರಕ್ಕೆ ಸುಳಿಯಕ್ಕೂ ಆಗಲ್ಲ. ಯಾವುದೇ ಫಂಗಸ್ ಅಂದ್ರೆ ತಲೆ ಹೊಟ್ಟಿರ್ಬೋದು, ಹೊಟ್ಟು ಅನ್ನೋದು ಫಂಗಸ್. ನೋಡಿ, ಹೊಟ್ಟು ಇಲ್ಲಿ ಬರಲ್ಲ, ಇಲ್ಲಿ ಬರುತ್ತೆ. ಕೂದಲು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಗಾಳಿ ಹೋಗಲ್ಲ. ಗಾಳಿ ಹೋಗ್ದಲೇ ಇರೋ ಜಾಗದಲ್ಲಿ ಶಿಲೀಂಧ್ರದ ಬೆಳವಣಿಗೆ ಆಗುತ್ತೆ. ಅದನ್ನ ತಲೆ ಹೊಟ್ಟು ಅಂತ ಕರಿತೀವಿ. ಅದೇ ತರ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೆ ವಾರಕ್ಕೊಂದು ದಿನಾದ್ರೂ ಇದನ್ನ ಹಾಕಿ ಮಾಡೋದ್ರಿಂದ ಪ್ರತಿಯೊಂದು ಸ್ನಾಯುಗಳು ಗಟ್ಟಿ ಆಗ್ತವೆ. ಆ ಹೊಳಪು, ಆ ಫ್ರೆಶ್ನೆಸ್ ಹೆಂಗಿರುತ್ತೆ ಅಂತಂದ್ರೆ ಸಂದೀಪ್, ಅದ್ಭುತವಾಗಿರುತ್ತೆ. ಇದು ಇಂದಿನವ್ರಿಗೆ ಗೊತ್ತಿತ್ತು. ಎಷ್ಟೋ ಜನಕ್ಕೆ ನಾನು ಇದನ್ನ ಅರ್ಥ ಮಾಡಿಸಿದ್ಮೇಲೆ ತಾಯಿಯಂದ್ರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಅಣ್ಣ, ಮಗು ತುಂಬಾ ರೊಚ್ಚೆ ಹಿಡಿತಾ ಇತ್ತು, ಕಿರುಚ್ತಾ ಇತ್ತು, ರಾತ್ರಿ ಎಲ್ಲ ಅಳ್ತಾ ಇತ್ತು. ಈ ಎಣ್ಣೆನ ಹಚ್ಚಿ ಸ್ನಾನ ಮಾಡಿಸಿದ್ಮೇಲೆ ಮಗು ತುಂಬಾ ಖುಷಿಯಾಗಿ ಮಲಗ್ತಾ ಇದೆ ಅಣ್ಣ, ನೆಮ್ಮದಿಯಾಗಿ ಮಲಗ್ತಾ ಇದೆ ಅಣ್ಣ. ಅಂಡ್ ಆ ಥರ ತುಂಬಾ ನಾವು ಕೇಳಿದೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ತಿನ್ನಕ್ಕೆ ಯೋಗ್ಯವಲ್ಲದೆ ಇರುವುದು ದೇಹ ಕಚ್ಚಕ್ಕೂ ಯೋಗ್ಯ ಅಲ್ಲ. ಇದೊಂದು ಪಾಯಿಂಟ್ನ ನೋಟ್ ಮಾಡ್ಕೊ. ಖಂಡಿತ. ವೀಕ್ಷಕರೇ, ಇಲ್ಲಿ ನಾನು ಒಂದು ವಿಚಾರವನ್ನ ಆ್ಯಡ್ ಮಾಡೋಕೆ ಇಷ್ಟಪಡ್ತೀನಿ. ಕೇವಲ ಮಗು ಹುಟ್ಟಿ 5-6 ತಿಂಗಳು ಮಾತ್ರ ಎಣ್ಣೆ ಸ್ನಾನ ಮಾಡೋದಲ್ಲ. ಪ್ರತಿ ಮನುಷ್ಯನು ಪ್ರತಿದಿನನೂ ಎಣ್ಣೆ ಹಚ್ಕೊಂಡು ಅದಕ್ಕೆ ಆದಂತಹ ಒಂದಿಷ್ಟು ಸಮಯವನ್ನು ಕೊಟ್ಟು ಸ್ನಾನ ಮಾಡಬೇಕಂತೆ. ಆದರೆ ಇವತ್ತಿನ ನಮ್ಮ ಸ್ಥಿತಿಗತಿಯಲ್ಲಿ ಅದರ ವ್ಯವಧಾನ ಇಲ್ವೋ, ಅಥವಾ ಅದನ್ನು ನಾವು ಮರೆತು ಬಿಟ್ಟಿದ್ದೀವೋ, ಅಥವಾ 6 ತಿಂಗಳಿಗೆ ನಾವು ಇದನ್ನು ಸೀಮಿತ ಮಾಡ್ಕೊಂಡಿದ್ದೀವೋ ಅದು ಗೊತ್ತಿಲ್ಲ ಸರ್. ಬಹುಶಃ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆಗಳು ಆಗಬಹುದೇನೋ ಅನ್ನುವಂಥ ತುಡಿತದಲ್ಲಿ ನಾನಿದ್ದೀನಿ. ನಿಮ್ಮ ಮಾತಿಗೆ ಒಂದು ಮಾತನ್ನ ಸೇರಿಸ್ತೀನಿ. ಆಯುರ್ವೇದದಲ್ಲಿ ಅಭ್ಯಂಗನ ಅಂತ ಹೌದು. ಅದಕ್ಕೆಷ್ಟು ಪ್ರಮುಖವಾಗಿರೋ ಪಾತ್ರ ಇದೆ ಅಂದ್ರೆ, ನಮ್ಮ ಮಕ್ಕಳಿಗೆ ಧೀರ ಶೂರರು ಅಂತ ಅಂದಾಗ ನಾವು ಬರೀ ಹರ್ಕ್ಯುಲಸ್ನ ಹೇಳೋದು, WWF ಆಡ್ತಕ್ಕಂತಹ ಆ ರೆಸ್ಲರ್ಸ್ನ ತೋರಿಸ್ತೀವಿ. ಆದರೆ ನಮ್ಮ ಹತ್ರ ರಾಣಾ ಪ್ರತಾಪ ಇದ್ದ. ಆನೆನ 2 ತುಂಡಾಗಿ ಕಡಿತಿದ್ರಂತೆ ಸಂದೀಪ್. ನೀವು ಇಮೇಜ್ ಮಾಡ್ಕೊಳ್ಳಿ, ಅವರ ಕತ್ತಿ ತೂಕನೇ ಸುಮಾರು 80 kg ಇತ್ತು, 100 kg ಇತ್ತು. ಕತ್ತಿ ತೂಕ. ಹೌದು. ಒಂದು ಸಲ ಖಡ್ಗ ಬೀಸಿದ್ರೆ ಸಂಗೊಳ್ಳಿ ರಾಯಣ್ಣಂಗೆ 10 ತಲೆಗಳು ಆರೋಗ್ತಾ ಇತ್ತು. ಅಂದ್ರೆ ಓದಿದ್ರೆ ಅಷ್ಟು ರೋಮಾಂಚನ ಆಗುತ್ತೆ. ಪ್ರತಿಯೊಬ್ಬ ಶೂರ ಧೀರ ಹಿಂದೆ ಯಾರ್ಯಾರು ಇರ್ತಿದ್ರೋ ಅವರ ಬಹುಮುಖ್ಯವಾದ ಕನಸು ಅಂದ್ರೆ ಬಹುಮುಖ್ಯವಾದ ದಿನಚರಿ ಏನಿರ್ತಿತ್ತು, ಎಣ್ಣೆ ಸ್ನಾನ, ಎಣ್ಣೆ ಅಭ್ಯಂಗನ. ಅದರಂತಹ 100 ರೋಗಕ್ಕೊಂದು ಪರಿಹಾರ. ಬಟ್ ಈಗ ಏನಾಗಿದೆ ನಮ್ಮ ಜನಕ್ಕೆ, ಇದಕ್ಕೆ ಯಾವುದಕ್ಕೂ ತಾಳ್ಮೆ ಇಲ್ಲ. ಅದೇ ನಾನಾ ಚಟುವಟಿಕೆಗಳಿಗೆ ಅವ್ರಿಗೆ ಸಮಯ ಇದೆ. ಬಟ್ ನಿಜವಾದ ಆರೋಗ್ಯ ಹುಡುಕೋ ಅಂಥವ್ರು ಇದನ್ನ ಹುಡುಕ್ತಾರೆ, ವಾಪಸ್ ಬಂದೆ.